ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ. ಕಳೆದ ವಾರವಷ್ಟೇ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯವರು ಕೆಂಡ ಕಾರಿದ್ರು. ಕಾರಣ ಏನು ಅಂತ ಅಂದ್ರೆ ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಪರೀಕ್ಷಾರ್ಥಿಯೋರ್ವನ ಜನಿವಾರವನ್ನ ತೆಗೆಸಿದ್ರು ಅಂತಕ್ಕಂಥ ಪ್ರಕರಣ ರಾಜ್ಯದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು. ಬ್ರಾಹ್ಮಣ ಮಹಾಸಭಾದವರು ಇದನ್ನ ವಿರೋಧಿಸಿ ರಸ್ತೆಗಿಳಿದು ರಾಜ್ಯ ಸರ್ಕಾರ ಹಾಗೂ ಸಿಇಟಿ ಪರೀಕ್ಷಾ ಪ್ರಾಧಿಕಾರದ ವಿರುದ್ಧ ಪ್ರತಿಭಟನೆಗಳನ್ನ ನಡೆಸಿದ್ರು. ವಿಶ್ವ ಹಿಂದೂ ಪರಿಷತ್ ಈ ಬಗ್ಗೆ ಖಂಡನೆ ವ್ಯಕ್ತಪಡಿಸಿತು. ಇದರ ಜೊತೆಗೆ ಬಿಜೆಪಿಯವರು ಇದನ್ನ ರಾಜಕೀಯ ದಾಳವಾಗಿ ಬಳಸ್ಕೊಂಡ್ರು. ಬಿಜೆಪಿ ನಾಯಕರು ಜನಿವಾರ ಪ್ರಕರಣವನ್ನ ನೇರವಾಗಿ ಸಿದ್ದರಾಮಯ್ಯ ಅವರ ತಲೆಗೆ ಕಟ್ಟಿ ರಾಜಕೀಯವಾಗಿ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳೋದ್ರಲ್ಲಿ ಯಶಸ್ವಿ ಆದ್ರು. ಆದ್ರೆ ಇದೀಗ ಬಿಜೆಪಿ ನಾಯಕರಿಗೆ ಮುಜುಗರ ಆಗುವಂತಹ ಮತ್ತೊಂದು ಸನ್ನಿವೇಶ ಎದುರಾಗಿದೆ. ನಾಳೆ ಇಡೀ ದೇಶಾದ್ಯಂತ RRB ವತಿಯಿಂದ ನಡೀತಾ ಇರ್ತಕ್ಕಂಥ ರೈಲ್ವೆ ಇಲಾಖೆಯ ಹುದ್ದೆಗಳಿಗೆ ನಡೀತಾ ಇರ್ತಕ್ಕಂಥ ಪರೀಕ್ಷೆಯಲ್ಲಿ ಪರೀಕ್ಷಾರ್ಥಿಗಳು ಜನಿವಾರ ಸೇರಿದಂತೆ ಮಾಂಗಲ್ಯದ ಸೂತ್ರ ಮಾಂಗಲ್ಯ ಸರವನ್ನು ಧರಿಸಬಾರದು ಅಂತ RRB ತನ್ನ ಏನು ಎಕ್ಸಾಮ್ ನ ಹಾಲ್ ಟಿಕೆಟ್ ನಲ್ಲಿ ಪ್ರಕಟ ಮಾಡಿರ್ತಕ್ಕಂಥದ್ದು. ಇದು ಸದ್ಯ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇರ್ತಕ್ಕಂಥದ್ದು. ಮೊನ್ನೆ ಅಷ್ಟೇ ರಾಜ್ಯ ಸರ್ಕಾರ ಜನಿವಾರಕ್ಕೆ ಕೈ ಹಾಕಿದ ಪ್ರಕರಣ ಇಡೀ ರಾಜ್ಯ ಸೇರಿದಂತೆ ದೇಶದ ಮಟ್ಟದಲ್ಲಿ ಇಷ್ಟೆಲ್ಲ ಸದ್ದು ಮಾಡ್ತಲ್ಲ. ಇದೀಗ ಇಡೀ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ಜನಿವಾರವೂ ಸೇರಿದಂತೆ ಮಾಂಗಲ್ಯ ಸರವನ್ನು ಹಾಕಬಾರದು ಅಂತಕ್ಕಂಥ ನಿಯಮವನ್ನ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಇದರ ಜೊತೆಗೆ ಮೊನ್ನೆ ಬಿಜೆಪಿಯ ನಾಯಕರುಗಳು ಏನ್ ಸೋಕಾಲ್ಡ್ ಬಿಜೆಪಿಯ ಹಿಂದೂ ಪರ ನಾವು ನಾಯಕರು ಅಂತ ಬಿಂಬಿಸ್ಕೊಂಡೇ ಜನರನ್ನ ಅವತ್ತಿಂದ ಇವತ್ತಿನವರೆಗೂ ಈ ಬಗ್ಗೆಯೇ ಮಾತಾಡ್ಕೊಂಡು ಬರ್ತಕ್ಕಂಥ ಬಿಜೆಪಿಯ ನಾಯಕರು ಇವತ್ತು ಯಾಕೆ ಮೌನವಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಅವತ್ತು ಜನಿವಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳು ಮಾಡಿದ ಎಡವಟ್ಟು, ಆ ಎಡವಟ್ಟಿಗೆ ಸಿದ್ದರಾಮಯ್ಯ ಅವರನ್ನ ನೇರ ಹೊಣೆ ಮಾಡ್ತೀರಿ ಅನ್ನೋದಾದ್ರೆ ಇವತ್ತು ಕೇಂದ್ರ ಸರ್ಕಾರದ ಅಧೀನದಲ್ಲಿ ನಡೀತಕ್ಕಂಥ RRB ಪ್ರಾಧಿಕಾರ ಏನ್ ಮಾಡ್ತಾ ಇದೆ, ಈ ಸಂದರ್ಭದಲ್ಲಿ ಆಗ್ತಾ ಇರ್ತಕ್ಕಂಥ ಈ ನಿಯಮಾವಳಿಗಳನ್ನ ಏನ್ ಹಾಕಿದ್ದಾರೆ ಜನಿವಾರ ಮತ್ತು ಮಾಂಗಲ್ಯ ಸರ ಹಾಕೊಂಡ್ಬರಬಾರ್ದು ಅಂತ, ಹಾಗಿದ್ರೆ ಈ ಹೊಣೆಯನ್ನ ಮೋದಿ ಅವರಿಗೂ ಕೊಡ್ತೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡ್ತಾ ಇದ್ದಾರೆ ಜನ. ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಬಿಜೆಪಿ ನಾಯಕರು. ಏನು ಜನಿವಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಧಾರ್ಮಿಕ ಭಾವನೆಗಳು ಮತ್ತು ಹಕ್ಕುಗಳಿಗೆ ರಾಜ್ಯ ಸರ್ಕಾರ ಚ್ಯುತಿ ತಂದಿದೆ ಅಂತ ಹೇಳಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ನೀಡಿದರು. ಅಶೋಕ್ ಅವರೇ ಈಗ RRB ಅವರು ನಡೆಸ್ತಾ ಇರತಕ್ಕಂತ ಪರೀಕ್ಷೆಯಲ್ಲಿ ರೈಲ್ವೆ ಇಲಾಖೆಯ ನರ್ಸಿಂಗ್ ಸೂಪರ್ಡೆಂಟ್ ಹುದ್ದೆಗಳಿಗೆ ಏಪ್ರಿಲ್ 29, 30ರಂದು ದೇಶಾದ್ಯಂತ ನಡೀತಾ ಇರತಕ್ಕಂಥ ಚುನಾವಣೆಯಲ್ಲಿ ಜನಿವಾರ ಸೇರಿದಂತೆ ಮಾಂಗಲ್ಯ ಸರವನ್ನೂ ಧರಿಸಬಾರದು, ಹಿಂದೂಗಳೋ ಮತ್ತೊಬ್ರೋ ಇನ್ನೊಬ್ರೋ ಯಾರಾದ್ರೂ ಆಗ್ಲಿ ಹಣೆಗೆ ಕುಂಕುಮವನ್ನು ಧರಿಸಬಾರದು ಅಂತ ಹೇಳ್ತಾ ಇದ್ದಾರಲ್ಲ, ಇದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇಲ್ವಾ? ಹಕ್ಕುಗಳಿಗೆ ಇಲ್ಲಿ ಚ್ಯುತಿ ಬರ್ತಾ ಇಲ್ವಾ? ರಾಜ್ಯ ಸರ್ಕಾರದ ಅಧೀನದಲ್ಲಿ ನಡೀತಾ ಇರತಕ್ಕಂಥ ಪರೀಕ್ಷೆಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತಾ ಅಂತಕ್ಕಂಥ ಪ್ರಶ್ನೆಯನ್ನ ಈಗ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾಗಿಂತ ಅಶೋಕ್ ಅವರು ಮೌನಕ್ಕೆ ಜಾರಿದ್ದಾರೆ. ಮತ್ತೊಂದು ಕಡೆ ಭಾಷಣ ಮಾಡಲಿಕ್ಕೆ ಮಾತನಾಡಲಿಕ್ಕೆ ಮಾಧ್ಯಮಗಳ ಮೈಕ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಕೂರ್ತಿರ್ತಕ್ಕಂಥ ಮೈಸೂರಿನ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಈ ಹಿಂದಿಂದಲೂ ಕೂಡ ಹಿಂದೂಗಳ ಪರವಾಗಿ ಮಾತನಾಡ್ಕೊಂಡು ಬರ್ತಾರೆ. ಫೈನ್, ಒಪ್ಕೊಳ್ತೀವಿ. ಮೊನ್ನೆ ಜನಿವಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಆಕ್ರೋಶ ಹೊರಹಾಕಿ ಅವರ ಮಾತುಗಳು ಯಾವ ಮಟ್ಟಕ್ಕೆ ಇತ್ತು ಅಂತ ಅಂದ್ರೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಬಳಿಕ ಹಿಂದೂಗಳ ಶ್ರದ್ಧೆ ಮೇಲೆ ಹೊಡೆತ ಕೊಡುವಂತಹ ತಾಲಿಬಾನಿ ಘಟನೆಗಳು ಒಂದೊಂದಾಗಿ ನಡೀತಾ ಇದೆ, ಇದು ಹಿಂದೂಗಳ ಶ್ರದ್ಧೆ ಮೇಲಿನ ಆಕ್ರಮಣ ಅಂತ ಹೇಳಿದ್ರಲ್ಲ ಪ್ರತಾಪ್ ಸಿಂಹ ಅವರೇ. ಇವತ್ತು ಇದು ತಾಲಿಬಾನಿ ಕೃತ್ಯನ? ಹಂಗಿದ್ರೆ ಇದು ಹಿಂದೂಗಳ ಶ್ರದ್ಧೆಯ ಮೇಲಿನ ಆಕ್ರಮಣ ಅಲ್ಲವ? ಹಾಗಿದ್ರೆ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದೇ ರೀತಿ ಹೇಳ್ತಾ ಹೋದ್ರೆ ಮತ್ತೊಂದ್ ಕಡೆ ವಿಜಯೇಂದ್ರ ಆಗಿರಬಹುದು, ಇನ್ನೊಂದು ಕಡೆ ಚಕ್ರವರ್ತಿ ಸೂಲಿಬೇಲಿ ಅಂತವರಾಗಿರಬಹುದು, ಇಂಥ ಸಾಕಷ್ಟು ಮಂದಿ ಅವತ್ತು ಜನಿವಾರ ಪ್ರಕರಣದಲ್ಲಿ ವಿರೋಧ ಮಾಡಿದ್ರಲ್ಲ, ಯಾಕೆ ಇವತ್ತು ಯಾರು ಮಾತಾಡ್ತಾ ಇಲ್ಲ? ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ನಾಳೆ ನಾಡಿದ್ದೆ ಎಕ್ಸಾಮ್ ನಡೆಯುತ್ತೆ, ಮಾಂಗಲ್ಯ ಸರಕ್ಕೆ ಯಾವನ್ನ ಬಂದು ಕೈ ಹಾಕದ್ಮೇಲೆ ಮಾತಾಡ್ತೀರಾ? ಅವತ್ತು ಕೇಂದ್ರ ಸರ್ಕಾರದವ್ರನ್ನ ಮಾತಾಡಕ್ಕಾಗದೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ತೀರಾ? ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಯಾವುದಾದರೂ ಘಟನೆಗಳು ನಡೆದ ಸಂದರ್ಭದಲ್ಲಿ ಪ್ರಾಕ್ಟಿಕಲಿ ಏನಾಗಿದೆ ಇಶ್ಯೂ ಬೇಸ್ಡ್ ಮಾತಾಡಬೇಕು. ಅವತ್ತು
ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಿಇಟಿ ಅಧಿಕಾರಿಗಳು ಮಾಡಿದ ಯಾವುದೋ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಹಾಗೂ ಅಲ್ಲಿಯ ಸಿಬ್ಬಂದಿಗಳು ಮಾಡಿದ ಎಡವಟ್ಟಿಗೆ ನೀವು ಅದನ್ನ ರಾಜ್ಯ ಸರ್ಕಾರವನ್ನ ಹೊಣೆ ಮಾಡಿಕೊಂಡು ರಾಜಕೀಯವಾಗಿ ನಿಮ್ ಬೇಳೆ ಬೇಯಿಸ್ಕೊಂಡ್ರಲ್ಲ. ಇನ್ನ ಕೆಲ ರಾಜಕೀಯ ಪುಡಾರಿಗಳು ಇದೇ ಇಶ್ಯೂ ಇಟ್ಕೊಂಡು ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದೀರಿ ಅಂತ ಹೇಳಿ ಸರ್ಕಾರದ ವಿರುದ್ಧ ಗುಬೆ ಕೂರಿಸುವ ಪ್ರಯತ್ನ ಪಟ್ರಲ್ಲ. ಇನ್ನೊಂದಿಷ್ಟು ಜನ ಸಿದ್ದರಾಮಯ್ಯ ರಾಜೀನಾಮೆನೆ ಕೊಟ್ಬಿಡ್ಬೇಕು ಅಂತ ಆಗ್ರಹ ಮಾಡಿದ್ರಲ್ಲ. ಇವತ್ತು ಮಾತನಾಡೋ ತಾಕತ್ತು ನಿಮಗಳಿಗಿದ್ದರೆ ಇದನ್ನ ಯಾರು ಪ್ರಶ್ನೆ ಮಾಡ್ತಿರ್ಲಿಲ್ಲ. ನೀವು ಅಸಲಿಗೆ ನಿಜವಾಗ್ಲೂ ಹಿಂದುತ್ವವಾದಿಗಳಾಗಿ ಹಿಂದೂ ಪರವಾಗಿ ನಿಲ್ಬೇಕು ಅನ್ನೋದಾಗಿದ್ರೆ ಇವತ್ತು ಮಾತನಾಡಬೇಕಾಗಿತ್ತಲ್ಲ. ಯಾರಾದ್ರೂ ಒಬ್ರು ಸೋಕಾಲ್ಡ್ ನಾಯಕರುಗಳು ಅವತ್ತು ಕುತ್ಕೊಂಡು ಸಿದ್ದರಾಮಯ್ಯನ ರಾಜೀನಾಮೆ ಕೇಳೋದ್ರಲ್ಲ, ಇವತ್ ಮಾತಾಡ್ರಪ್ಪ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಂಗ್ರೆಸ್ನವರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಬಿಜೆಪಿ ನಾಯಕರು ಮೌನ ವಹಿಸಿದ್ದೀರಿ? ಯಾಕೆ ಮೌನ ವಹಿಸಿದ್ದೀರಿ? ಕರ್ನಾಟಕ ರಾಜ್ಯ ಪರೀಕ್ಷಾ ಪ್ರಾಧಿಕಾರ ಮಾಡಿದ್ದು ಮಾತ್ರ ಎಡವಟ್ಟು, ಕೇಂದ್ರ ಸರ್ಕಾರದ RRB ಮಾಡಿದಾಗ ಅದು ಎಡವಟ್ಟಾಗದಿಲ್ವಾ? ರೈಲ್ವೆ ಇಲಾಖೆಯ ಸೂಪರಿಂಟೆಂಡೆಂಟ್ ಹುದ್ದೆಗಳಿಗೆ ನಾಳೆ ನಾಡಿದ್ದು ಎಕ್ಸಾಮ್ ನಡೆಯುತ್ತೆ. ಪ್ರವೇಶ ಪತ್ರದ 7ನೇ ಕ್ರಮಾಂಕದಲ್ಲಿ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಜನಿವಾರ ಸೇರಿದಂತೆ ಮಾಂಗಲ್ಯ ಸೇರಿದಂತೆ ಹಣೆಗೆ ಸಿಂಧೂರವನ್ನು ಇಡುವಂತಿಲ್ಲ ಅಂತ ಹೇಳಿದ್ದಾರೆ. ಕೈಗೆ ಬಳೆ ಹಾಕಂಗಿಲ್ಲ, ಕಾಲುಂಗ್ರ ಹಾಕಂಗಿಲ್ಲ, ಫೈನ್. ಆದ್ರೆ ನೀವು ಮಾಂಗಲ್ಯ ಸರ ತೆಗೆದು ಬನ್ನಿ ಅಂತ ಅಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ನಮ್ಮನೆ ಹೆಣ್ಣು ಮಕ್ಕಳು ಮಾಂಗಲ್ಯಕ್ಕೆ ಯಾರೋ ಕೈ ತೆಗೆದು ಬನ್ರಿ ಅಂತ ಹೇಳ್ಬಿಟ್ರೆ ಸುಮ್ನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ತೀರಾ? ಬಾಯಿ ಮುಚ್ಕೊಂಡು ಕೂರ್ಬೇಕ ಜನ? ರೇ, ಪರೀಕ್ಷೆಗಳು ಅಂತ ಬಂದ್ರೆ ನಿಮ್ ಯೋಗ್ಯತೆಗೆ ಪರೀಕ್ಷಾ ಪತ್ರ ಏನು ಕ್ವಶನ್ ಪೇಪರ್ಗಳನ್ನ ಭದ್ರತೆಯಿಂದ ಇಟ್ಕೊಂಡು ಎಕ್ಸಾಮ್ ಸೆಂಟರ್ಗಳಿಗೆ ತಲುಪ್ಸಕ್ಕಾಗ್ತಾ ಇಲ್ಲ. ಮಾತೆತ್ತಿದ್ರೆ ಕ್ವಶನ್ ಪೇಪರ್ ಲೀಕು ಅಂತಾರೆ. ಬರ್ತಕ್ಕಂಥ ವಿದ್ಯಾರ್ಥಿಗಳ ಹಣೆ ಕುಂಕುಮದಲ್ಲಿ ಕಪಚೀಟಿ ಇಟ್ಕೊಂಬತ್ತಾರ, ಮಾಂಗಲ್ಯ ಸರದಲ್ಲಿ ಕಪಚೀಟಿ ಸುತ್ಕೊಂಬರಕ್ಕಾಗತ್ತ? ಜನಿವಾರದಲ್ಲಿ ಮಾಂಗಲ್ಯ ಜನಿವಾರಗಳಲ್ಲಿ ಕಪಚೀಟಿ ಇಟ್ಕೊಂಬಂದು ಬ್ಲೂಟೂತ್ ಇಟ್ಕೊಂಬಂದು ಎಕ್ಸಾಮ್ ಬರೆಯಕ್ಕಾಗತ್ತಾ? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಯಾರು ಕುತ್ಕೊಂಡು ಈ ಕಾನೂನುಗಳು ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಅಂತ. ನನಗೆ ಇಲ್ಲಿ ವಿಪರ್ಯಾಸ ಅನ್ಸೋದು ಅಂದ್ರೆ ಇಂತಹ ಏನು ಗೊಂದಲಗಳು, ಇಂತಹ ಸಮಸ್ಯೆಗಳು ಎದುರಾದಾಗ ರಾಜಕಾರಣಿಗಳು ನಿಮ್ ಬೇಳೆ ಬೇಯಿಸ್ಕೊಳಕ್ಕೆ ನಿಮ್ಮ ತೆವಲುಗಳಿಗೆ ಇದನ್ನ ರಾಜಕೀಯ ದಾಳ ಮಾಡ್ಕೊಂಬೇಡಿ. ಮೊನ್ನೆ ಜನಿವಾರ ಇಶ್ಯೂ ಇಟ್ಕೊಂಡು ಬಿಜೆಪಿಯವರು ರಾಜ್ಯ ಸರ್ಕಾರನ ಹಿಗ್ಗಮುಗ್ಗ ತರಾಟೆ ತಗೊಂಡ್ರಲ್ಲ, ಇವತ್ತು ಪೇಚಿಗೆ ಬಂದು ಕೂತಿಲ್ವಾ ನೀವು? ಎಸ್, ವಿಶ್ವ ಹಿಂದೂ ಪರಿಷತ್ ಅವತ್ತು ಕೂಡ ಅದನ್ನ ಖಂಡಿಸಿತ್ತು, ಇವತ್ತು ಕೂಡ ಖಂಡಿಸಿದೆ. ವಿಶ್ವ ಹಿಂದೂ ಪರಿಷತ್ ಅವತ್ತು ಖಂಡಿಸಿತ್ತು, ಇವತ್ತು ಕೂಡ ಖಂಡಿಸಿದೆ. ಇದನ್ನು ಬ್ರಾಹ್ಮಣ ಮಹಾಸಭಾದವರು ಅವರು ಖಂಡನೆ ವ್ಯಕ್ತ ಮಾಡಿದ್ರು, ಇವತ್ತು ಕೂಡ ಖಂಡನೆಯನ್ನ ವ್ಯಕ್ತ ಮಾಡಿದ್ದಾರೆ. ಜನ ಇವತ್ತು ಅದ್ರ ಬಗ್ಗೆ ಮಾತಾಡಲ್ಲ. ಯಾಕೆ ಅಂತ ಅಂದ್ರೆ ಅವ್ರ ಅಜೆಂಡಾ ಬ್ರಾಹ್ಮಣ ಮಹಾಸಭಾ ನಮ್ಮ ಸಮುದಾಯದವರ ಜನಿವಾರಕ್ಕೆ ನೀವು ಕೈ ಹಾಕಿದ್ರೆ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ತಪ್ಪು ಪ್ರಶ್ನೆ ಮಾಡಿದ್ದಾರೆ. ಇವತ್ತು ಕೂಡ ದೂರು ಸಲ್ಲಿಸಿದ್ದಾರೆ, ಇವತ್ತು ಕೂಡ ಮನವಿ ಸಲ್ಲಿಸಿದ್ದಾರೆ ಬ್ರಾಹ್ಮಣ ಸಭಾದವರು. ಇವತ್ತು ಕೂಡ ಕೇಂದ್ರ ಸರ್ಕಾರದವ್ರು ನಾಳೆ ಮಾಡಿತಾ ಇರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಜನಿವಾರಕ್ಕೆ ಮತ್ತೆ ಕೈ ಹಾಕಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಖಂಡನೆ ವ್ಯಕ್ತಪಡಿಸಿದೆ. ಇದು ಅಸಲಿ ಹಿಂದುತ್ವವಾದ, ಒಪ್ಕೊಳ್ತೀನಿ ನಾನು ಇದನ್ನ. ಅದನ್ನು ಹೊರತುಪಡಿಸಿ ನೀವು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೆ ಅವತ್ತು ಮಾತಾಡಿದ್ರಲ್ಲ, ಪ್ರತಾಪ್ ಸಿಂಹ ಅವರೇ, ಅಶೋಕ್ ಅವರೇ, ಚಕ್ರವರ್ತಿ ಸೂಲಿಬೇಲಿ ಅವರೇ, ಇವತ್ತು ಎಲ್ಲೋಗಿದ್ದೀರಿ? ಕಾಣಿಸ್ತಾ ಇಲ್ವಾ ನಿಮಗಿದು? ಗೊತ್ತಾಗಿಲ್ವಾ ಇದು ನಿಮಗೆ? ಈ ಇಶ್ಯೂ ನಿಮ್ಮ ಕಿವಿಗೆ ಬಿದ್ದಿಲ್ವಾ? ಅಥವಾ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾತನಾಡಕ್ಕಾಗದೇ ಇರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿಗೆ ಸಿಲುಕಿ ಹಿಂದೂಗಳು ಈ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರೂ ಆಗ್ಲಿ ನಮ್ಗೆ ಇದು ಗೊತ್ತಿಲ್ಲ ಅಂತ ಬೇಕಾದ ಇಶ್ಯೂಗಳಿಗೆ ಮಾತ್ರ ಕಣ್ತಿರೋದು, ಬೇಡವಾದ ಇಶ್ಯೂಗಳಿಗೆ ಕಣ್ಮುಚ್ಚಿ ಕೂತ್ಕೊಂಡಿದ್ದೀರಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಕೊಡಬೇಕಾದವರು ಮೌನಕ್ಕೆ ಜಾರಿದ್ದಾರೆ. ನಾಳೆ ಎಕ್ಸಾಮ್ ನಡೆಯುತ್ತೆ. ನಾಳೆ ಯಾರೋ ಮಾಂಗಲ್ಯ ಸರಕ್ಕೆ ಕೈ ಹಾಕ್ದಾಗ ಮತ್ತೆ ಬೊಬ್ಬೆ ಬಡ್ಕೊಳ್ಳೋದ್ರ ಬದಲಾಗಿ ಎಕ್ಸಾಮ್ ನಡೀಲಿಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ. 24 ಗಂಟೆ ಒಳಗಡೆ ಏನೇನೋ ಮಾಡಾಕ್ತಿರ್ರಿ, ಇದೇನ್ ದೊಡ್ಡ ಇಶ್ಯೂ ಅಲ್ಲ. ಯಾರ್ಯಾರು ರಾಜ್ಯದಲ್ಲಿ ಬಿಜೆಪಿಯ ಸಂಸದರುಗಳಿದ್ದೀರಿ, ವಿಪಕ್ಷ ನಾಯಕರು ಮತ್ತೊಬ್ರು ಇದ್ದೀರಿ, ಕೇಂದ್ರದ ನಿಮ್ಮ ನಾಯಕರು ಗಮನಕ್ಕೆ ತನ್ನಿ. ಮೊನ್ನೆ ಅಷ್ಟೇ ನಾವಷ್ಟೇ ಬಾಯಿ ಬಡ್ಕೊಂಡು ರೋಡಲ್ಲಿ ನಿಂತ್ಕೊಂಡು ರಾಜ್ಯ ಸರ್ಕಾರದ ಮಾನ ಮರ್ಯಾದೆನ ಹರಾಜ್ ಹಾಕಿದೀವಿ ಜನಿವಾರ ವಿಷಯಕ್ಕೆ ಸಂಬಂಧಪಟ್ಟಂಗೆ. ನೀವು ಅದನ್ನೇ ಮಾಡಕ್ ಹೋದ್ರೆ ಜನ ನಾಳೆ ನಮ್ಮ ವಿರುದ್ಧ ದಂಗೆ ಹೇಳ್ತಾರೆ. ಮಾನ ಮರ್ಯಾದೆ ಇಲ್ದಲೆ ನಾವಿವತ್ತು ಮಾತಾಡಕ್ಕಾಗದ ಸ್ಥಿತಿ ತಲುಪಿಟ್ಟಿದ್ದೀವಿ. ದಯವಿಟ್ಟು ನಿಮ್ಮ ನಿಯಮವನ್ನ ಸಡಿಲಿಕೆ ಮಾಡ್ಕೊಳ್ಳಿ. ದಯವಿಟ್ಟು ಇಂಥ ನಿಯಮಗಳನ್ನ ಮಾಡ್ಬೇಕಾದ್ರೆ ಒಂದಿಷ್ಟು ತಲೆಯಲ್ಲಿ ಸಾಮಾನ್ಯ ಜ್ಞಾನ ಇಟ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರದ ಪರೀಕ್ಷಾ ಪ್ರಾಧಿಕಾರ ಯಾವ್ದೋ ಮಾಡ್ತಾ ಇದೆಯಲ್ರ RRB, ಅವ್ರ ಗಮನಕ್ಕೆ ತಗೊಂಡ್ಬನ್ನಿ ಅಂತ ಜನ ಹೇಳ್ತಾ ಇದ್ದಾರೆ. ಫೈನ್. ಒಟ್ಟಿನಲ್ಲಿ ನನ್ನ ಸಮಸ್ಯೆ ಏನು ಅಂತ ಅಂದ್ರೆ, ನಾನಾಗ್ಲೇ ಹೇಳಿದ್ನಲ್ಲ, ಫಸ್ಟ್ ನೀವುಗಳು ಪರೀಕ್ಷಾ ಪ್ರಾಧಿಕಾರದಲ್ಲಿ ಇದ್ದೀರಲ್ಲ, ಒಂದು ಕ್ವಶನ್ ಪೇಪರ್ ಅನ್ನ ಭದ್ರವಾಗಿ ಸೇಫ್ ಮಾಡಿ ತಗೊಬಂದು ಎಕ್ಸಾಮ್ ಹಾಲಿಗೆ ಕೊಡೋದ್ ಕಲ್ತ್ಕೊಳ್ಳಿ. ಆಮೇಲೆ ವಿದ್ಯಾರ್ಥಿಗಳಿಗೆ ನಿಮ್ಮ ನಿಯಮ ಕಾನೂನು ಕಟ್ಲೆಗಳೆಲ್ಲನೂ ಆಮೇಲೆ ಹಾಕೊಳ್ತಾ ಕುತ್ಕೊಳ್ಳೋರಂತೆ.
ಎರಡನೇದು ನನ್ನ ತಕರಾರು ಇರ್ತಕ್ಕಂಥದ್ದು ರಾಜಕಾರಣಿಗಳು ರೀ. ನೀವಿರೋದೇ ರಾಜಕಾರಣ ಮಾಡಕ್ಕೆ, ಬಟ್ ಹೇಸಿಗೆ ರಾಜಕಾರಣ ಮಾಡಬೇಡಿ. ನೀವಿರೋದೇ ರಾಜಕಾರಣ ಮಾಡಕ್ಕೆ ವಲಸು ರಾಜಕಾರಣ ಮಾಡಬೇಡಿ. ಯಾವುದೋ ಒಂದು ಇಶ್ಯೂ ಇದ್ದಾಗ ಇಶ್ಯೂ ವಿರುದ್ಧ ಹೋರಾಟ ಮಾಡಿ. ಅಲ್ಲಿ ನೀವು ರಾಜಕೀಯ ಪಕ್ಷಗಳು ತಗೊಬಂದು ಕಾಂಗ್ರೆಸ್ ಹಂಗೆ ಹಿಂಗೆ, ಕಾಂಗ್ರೆಸ್ ಬಂದ ಮೇಲೆ ತಾಲಿವಾರಿ ಘಟನೆಗಳು ನಡೀತಾ ಇದೆಯಂತೆ, ಶನಿವಾರ ಕೈ ಹಾಕಿತ್ತು. ಈಗ ನಡೀತಾ ಇರ್ತದೆ ಅಂತಂದ್ರೆ ಪ್ರತಾಪ್ ಸಿಂಹ ಅವರೇ ಅಂತ ಜನ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡಕ್ಕಾಗದ ಸ್ಥಿತಿಲಿ ಕೂತಿದ್ದೀರಲ್ಲ, ಈ ಸ್ಥಿತಿ ತರಿಸ್ಕೊಂಬೇಡಿ. ಯಾವ ರಾಜಕಾರಣಿಗಳು ಇಶ್ಯೂ ಬೇಸ್ಡ್ ಹೋರಾಟಗಳು ನಡೀಬೇಕು. ಎಂತೆಂಥ ಸಮಸ್ಯೆಗಳಾಗ್ತಾ ಇದಾವೆ, ಇಶ್ಯೂ ಬೇಸ್ಡ್ ಮಾತಾಡಬೇಕು. ಅದನ್ನು ಹೊರತಾಗಿ ನಿಮ್ ಬೇಳೆ ಬೇಯಿಸ್ಕೊಳ್ಳಕ್ಕೆ, ನಿಮ್ ಮೀಡಿಯಾ ಅಟೆನ್ಷನ್ ತಗೊಳಕ್ಕೆ, ಜನರನ್ನ ಯಾವುದೋ ಒಂದು ಸಮುದಾಯವನ್ನ ಎತ್ತುಕಟ್ಟಿ ಮತ್ತೊಂದು ಸಮುದಾಯವನ್ನ ಅದರ ವಿರುದ್ಧ ಎತ್ತುಕಟ್ಟಿ ನಾವು ಸಮಾಜದಲ್ಲಿ ಗಲಭೆಗಳನ್ನ ಸೃಷ್ಟಿ ಮಾಡಿ ನಿಮ್ ಬೇಳೆ ಬೇಯಿಸ್ಕೊಳ್ಳ ಅಂತ ಈ ಕೆಲಸ ಕೈ ಹಾಕಬೇಡಿ ರಾಜಕಾರಣಿಗಳು. ಎಷ್ಟು ದಿವಸ ನಡೆಯಲ್ಲ. ಯಾರ್ಯಾರು ಇಂತಹ ಕೃತ್ಯಗಳನ್ನ ಮಾಡುವ ನಿಟ್ಟಿನಲ್ಲಿ ಮುಂಚೂಣಿ ವಹಿಸಿದ್ರು ಅವರೆಲ್ಲ ಇವತ್ತು ಏನಾಗಿದ್ದಾರೆ ಅಂತ ಒಂದ್ಸಲಿ ಹಿಸ್ಟ್ರಿ ತೆಗೆದು ನೋಡ್ಕೊಳ್ಳಿ, ಗೊತ್ತಾಗುತ್ತೆ ಅಂತ ಹೇಳ್ತಾ, ಏನು ನಾಳೆ RRB ವತಿಯಿಂದ ನಡೀತಾ ಇರ್ತಕ್ಕಂಥ ರೈಲ್ವೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಹುದ್ದೆಯ ಎಕ್ಸಾಮ್ನಲ್ಲಿ ಪರೀಕ್ಷಾ ಪತ್ರದ 7ನೇ ಕ್ರಮಾಂಕದಲ್ಲಿ ಸೂಚನೆಗಳನ್ನ ಕೊಟ್ಟಿದ್ದಾರೆ. ನಾಳೆ ಇಶ್ಯೂ ಆಗದಂಗೆ ಈಗಲೇ ಸಂಬಂಧಪಟ್ಟವರು ಕ್ರಮ ತಗೊಬೇಕು. ಅವತ್ತು ಪ್ರಶ್ನೆ ಮಾಡಿದವ್ರು ಯಾರು ಶನಿವಾರ ಇಶ್ಯೂ ಇಟ್ಕೊಂಡು ಪ್ರಶ್ನೆ ಮಾಡಿದ್ರಲ್ಲ, ನೈತಿಕತೆ ಇದ್ರೆ ಇವತ್ತು ಪ್ರಶ್ನೆ ಮಾಡಿ ನೀವು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV. ಸತ್ಯದ ಕಡೆ ನಮ್ಮ ನಡೆ.